ನಾವು ಚಿಕ್ಕಮಂಗ್ಳೂರಲ್ಲಿದ್ದಾಗ ನನ್ನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದೇ ಥರದ ವಿಷಯ ಇಲ್ಲಿ ಮನೆಯಲ್ಲೂ ಆಗಿದೆ. ಜಯದೇವ್ ಮತ್ತೆ ಮಲ್ಲಿ ಮೇಲೆ ಅಟ್ಯಾಕ್ ಆಗಿತ್ತಾ? ಮತ್ತೆ ಇದೆಲ್ಲ ನನಗೆ ಯಾಕೆ ಹೇಳಿಲ್ಲ? ಯಾಕೆ ಮುಚ್ಚಿಟ್ರಿ? ಯಾಕಂದರೆ ಸಿಚುವೇಶನ್ ಆಗಿತ್ತು. ನೀವು ಇನ್ನಷ್ಟು ಟೆನ್ಷನ್ ಮಾಡ್ಕೋತೀರಾ, ಅಪ್ಸೆಟ್ ಆಗ್ತೀರಾ ಅಂತ ಈ ವಿಷಯನ ಯಾರೂ ನಿಮ್ಮವರೆಗೂ ತಂದಿಲ್ಲ. ಗೌತಮರೇ, ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಿದೆ ಈ ಅಟ್ಯಾಕ್ ಮಾಡಿರೋರೆ ಈ ಟೆಂಡರ್ ವಿಷಯದಲ್ಲೂ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವರೇ ಇದನ್ನು ಮಾಡಿರೋದು ಅಥವಾ ಮಾಡಿಸ್ತಿರೋದು. ನಾನೊಂದು ಸಜೆಷನ್ ಕೊಡಲಾ? ನೋಡಿ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡುಹಿಡಿಯೋದಕ್ಕೆ ನೀವು ಪ್ರಯತ್ನ ಪಡ್ತಿರೋದು ಅವ್ರಿಗೆ ಗೊತ್ತಾದರೆ ಅವ್ರು ಅಲರ್ಟ್ ಆಗ್ತಾರೆ. ಸೊ ನೀವು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿದ್ದೀರಾ, ನೀವು ನಾರ್ಮಲ್ ಆಗಿದ್ದೀರಾ ಅನ್ನೋ ಥರ ನೀವು ಪ್ರೊಜೆಕ್ಟ್ ಮಾಡಿದ್ರೆ, ಆ ಥರ ತೋರಿಸ್ಕೊಂಡ್ರೆ ಅವ್ರು ರಿಲ್ಯಾಕ್ಸ್ ಆಗ್ತಾರೆ. ನಿಮ್ಗೇನು ಗೊತ್ತಾಗ್ತಿಲ್ಲ, ಸೊ ನಮ್ಮ ಪ್ಲ್ಯಾನ್ನ ನಾವು ಮುಂದುವರಿಸ್ಬೋದು ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ಏನಾದರೂ ಒಂದು ತಪ್ಪು ಮಾಡ್ತಾರೆ. ಗೌತಮರೇ, ನನಗೆ ನಂಬಿಕೆ ಇದೆ ಈ ರೀತಿ ಮಾಡಿದ್ರೆ 100% ನಮಗೇನಾದರೂ ಒಂದು ಹಿಂಟ್ ಸಿಕ್ಕುತ್ತೆ ಅಂತ. ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಆಯ್ತು, ನೀವು ಹೇಳಿದಾಗೆ ಸುಮ್ಮನಿರ್ತೀನಿ. ಅಲ್ಲ, ನಿಮ್ಮ ನಾಲ್ಗೆಲ್ಲಿ ಮಚ್ಚೆ ಏನಾದರೂ ಇದೆಯಾ? ಇಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಅಲ್ಲ, ಮಚ್ಚೆ ಇದ್ದಿದ್ರೆ ನೀವು ಹೇಳಿದ್ದು ನಿಜ ಆಗ್ಬೋದೇನೋ ಅಂತ. ಅಂದರೆ ನಾನು ಹೇಳ್ತಿರೋದು ನಿಜ ಆಗಲ್ಲ ಅಂತನಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ, ಸುಮ್ಮನೆ ಮಾತು ಕೇಳಿದೆ ಅಷ್ಟೇ. ಸರಿ, ನಾನು ಹೇಳ್ದ ಹಾಗೆ ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಸಮಯಕ್ಕೆ ಸಮಯ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಎನಿವೇಸ್, ನೀವು ಕಾಲ್ ಮಾಡಿದ್ದು ಒಳ್ಳೇದಾಯಿತು. ನನಗೆ ಟೆನ್ಷನ್ ಕಡಿಮೆ ಆಯಿತು. ನೀವು ಒಂಥರ ಸ್ಟ್ರೆಸ್ ಬಸ್ಟರ್ ಇದ್ದಾಗ. ಹೆಂಡತಿ ಅನ್ನೋಳು ಗಂಡನ ಪಾಲಿಗೆ ಸ್ಟ್ರೆಸ್ ಬಸ್ಟರು, ಎನರ್ಜಿ ಬೂಸ್ಟರು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸರಿ, ನೀವು ಕೆಲಸನ ಮುಂದುವರಿಸಿ, ಮನೆಗೆ ಬಂದಾಗ ಮಾತಾಡೋಣ. ಬಾಯ್. ಓಕೆ, ಬಾಯ್. ಏನೋ ಗೆಳೆಯ, ಅದಕ್ಕೆಗೇನು ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತಾ ಇದ್ದೆ. ನಿಂಗೆ ಏನಾದರೂ ಒಂದು ಕೀ ವರ್ಡ್ ಸಿಕ್ಬಿಟ್ರೆ ಸಾಕಲ್ಲ, ಇಡೀ ದಿನ ಅದನ್ನೇ ಹಾಕೊಂಡು ರುಬ್ತಾ ಇರ್ತೀಯ. ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ. ಲೈ, ಬೇರೆ ಏನಾದರೂ ಕೆಲಸ ನೋಡೋದು ಮೂಗು. ಯಾಕೆ ಬಂದೆ ಇಲ್ಲಿಗೆ? ಕೆಲಸದ ಮೇಲೆ ಬಂದಿರೋದಪ್ಪ. ಏನು ಕೆಲಸ? ಫೈಲ್ ಕೊಡಬೇಕಾಗಿತ್ತು. ಕೊಟ್ಟಾಯ್ತಲ್ಲ, ಹೋಗು ಹೋಗು. ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದೆಯಾ? ಆಯ್ತು ಬಿಡಪ್ಪ, ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಚಪ್ಪಲಿನೂ ಬಿಡಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ. ಓಕೆ ಬಿಡು. ಈಗಾದರೂ ಅರ್ಥ ಆಯ್ತಲ್ಲ ಮರ್ಯಾದೆ ಇಲ್ಲ ಅಂತ. ನನಗೆ ಟಾಂಟು. ಟೈಮ್ ಬರುತ್ತೆ. ಬರಲ್ಲ, ಹೋಗು. ನಮಗೆ ಟೈಮ್ ಬರಲ್ಲ. ಓ, ನಿಮಗೆ ಟೈಮ್ ಬಂತಲ್ಲ, ಅದಕ್ಕೆ ನಮಗೆ ಟೈಮ್ ಬರಲ್ಲ ಅಂತ ಒಂದಾಗ್ಬಿಟ್ಟಿದ್ದೀರಲ್ಲ. ನಡಿ. ಆಮೇಲೆ ಇನ್ನೇನೋ ಆಯ್ತು ಬಿಡು, ಆಮೇಲೆ ಹೇಳ್ಕೊತೀವಿ. ಅರುಣ್, ಅಲ್ಲಿ ವೆದರ್ ಹೇಗಿತ್ತು? ನಿಂಗೆ ಅಡ್ಜಸ್ಟ್ ಆಯ್ತಾ? ಯಾ ಹ್ಯಾಪಿ? ಅಲ್ಲೆಲ್ಲ ಓಕೆನೆ, ಆದರೆ ಏನು ಏನಾಯ್ತು? ಅದು ಅಶು, ಅದೆಲ್ಲ ನಿನ್ಗೆ ಹೇಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನೇ ತಾನೇ, ಹೇಳ್ಕೊ, ಪರವಾಗಿಲ್ಲ. ಅದು ಬಿಸ್ನೆಸ್ ಯಾಕೋ ಸರಿ ಹೋಗ್ತಿಲ್ಲ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ರಿಸಲ್ಟ್ ಬರ್ತಾನೆ ಇಲ್ಲ. ತುಂಬಾ ಲಾಸ್ ಆಗ್ತಾ ಇದೆ. ಹೌದಾ? ಹೌದು. ಅದಕ್ಕೆ ಅಪ್ಪ ಅಮ್ಮನೂ ಕೂಡ ನೋಡೋದಕ್ಕೆ ಹೋಗದೆ ನಾನು ಸೀದಾ ಇಲ್ಲಿಗೆ ಬಂದೆ. ನನಗೆ ಅವ್ರಿಗೆ ಹೇಗೆ ಮುಖ ತೋರಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೀಗೆ ಆದರೆ ತುಂಬಾ ಕಷ್ಟ ಆಗುತ್ತೆ. ಹೇಗಾದರೂ ಮಾಡಿ ದುಡ್ಡನ್ನು ಅರೇಂಜ್ ಮಾಡಲೇಬೇಕು. ಆದರೆ ಅದು ಹೇಗೆ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಒಂದೊಂದು ಸಾರಿ ಅಂತೂ ನಾನು ತುಂಬಾ ಬ್ಲ್ಯಾಂಕಾಗಿ ಹೋಗ್ತೀನಿ. ಈಗ ನಿಂಗೆ ಎಷ್ಟು ದುಡ್ಡು ಬೇಕಾಗ್ಬೋದು? ಅರೌಂಡ್ ಒಂದು 40 crores ಆದರೂ ಬೇಕೇ ಬೇಕು. ವಾಟ್, 40 crores? ಹೌದು. ಅಷ್ಟೊಂದು ಲಾಸ್ ಆಗಿದೆಯಾ? ಅದು ಅಶು, ಡಾಲರ್ಸಲ್ಲಿ ನೋಡಿದ್ರೆ ಅದು ತುಂಬಾ ಕಡಿಮೆ ಅಮೌಂಟು. ಜಸ್ಟ್ ಒಂದು $50 ಲಕ್ಷ ಅಷ್ಟೇ ಆಗಿರೋದು. ಆದರೆ ಅದನ್ನು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ತುಂಬ ಬಿಗ್ ಅಮೌಂಟ್ ಅಂತ ಅನಿಸುತ್ತೆ ಅಷ್ಟೇ. ಆದರೂ ಅರುಣ್, 40 ಕೋಟಿ ಏನು ಸುಮ್ಮನೆ ಅಲ್ಲ. ಡಾಲರ್ಸಲ್ಲಿ ಆಗಿರಲಿ, ರುಪೀಸಲ್ಲಿ ಆಗಿರಲಿ, ಅದೇನು ಚಿಕ್ಕ ಅಮೌಂಟ್ ಅಲ್ಲ ಅಲ್ವಾ? ಫಸ್ಟ್ ಆಫ್ ಆಲ್, ಅಷ್ಟೊಂದು ಲಾಸ್ ಹೇಗೆ ಮಾಡಿಕೊಂಡೆ? ಹೇಗೆ ಅಂದರೆ ಬಿಸ್ನೆಸ್ಸಲ್ಲಿ ಅದೆಲ್ಲ ಕಾಮನ್ ಅಲ್ವಾ ಅಶು? ಇಲ್ಲಿ ರಿಸ್ಕ್ನ ತಗೊಳ್ಳೇಬೇಕು, ಇಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ನೀನಿವಾಗ ಲಾಸ್ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಅದೇ ನನಗೆ ಪ್ರಾಫಿಟ್ ಆಗಿದ್ದಿದ್ರೆ ತುಂಬಾ ಯೂಜ್ ಮನಿ ಸಿಗ್ತಾಯಿತ್ತು.
ಅದ್ರೇನು ಮಾಡೋದು, ನನ್ನ ಬ್ಯಾಡ್ ಲಕ್. ನಾನು ಬಿಸ್ನೆಸ್ನ ಶುರು ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ ಅರುಣ್, ನೀ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ನೋಡೋಣ, ಹೇಗಾದರೂ ಮಾಡಿ ದುಡ್ಡು ಅರೇಂಜ್ ಮಾಡೋಣ, ಓಕೆನಾ? ನನಗೆ ಗೊತ್ತಿತ್ತು ಆಯುಷ್, ನೀ ನನ್ನ ಕೈ ಬಿಡೋದಿಲ್ಲ ಅಂತ. ಅದಕ್ಕೆ ಅಲ್ವಾ ಇಲ್ಲಿಗೆ ಬಂದಿರೋದು. ಹಲೋ. ಅಮ್ಮೋರೆ, ನಾನಮ್ಮೋರೆ ಕೆಂಚಯ್ಯ ಮಾತಾಡೋದು. ಹಾಂ, ಈಗ ಎಲ್ಲಿದ್ದೀರಾ? ಅಮ್ಮೋರೆ, ನಾನು ಆಚೆ ಬಂದಿದ್ದೀನಿ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಮ್ಮೋರೆ. ನನ್ನ ಜೀವ ಇರೋ ಗಂಟೆ ಅದನ್ನು ತೀರ್ಸೋಕ್ಕಾಗಕ್ಕಿಲ್ಲ ಅಮ್ಮೋರೆ. ನೋಡಿ ಪ್ಲೀಸ್, ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡಿ. ಆ ಥರದ್ದೇನೂ ಇಲ್ಲ, ನನ್ನ ಕೈಯಲ್ಲಿ ಆಗಿದ್ದಷ್ಟು ನಾನು ಮಾಡಿದ್ದೀನಿ. ಅಮ್ಮೋರೆ, ಇದು ನಿಮ್ಗೆ ತುಂಬ ಚಿಕ್ಕದು ಅನಿಸ್ಬೋದು, ಆದರೆ ನನ್ನ ಪಾಲಿಗೆ ತುಂಬ ದೊಡ್ಡದು ಅಮ್ಮೋರೆ. ನೀವಿಲ್ಲದೆ ಒಂದಿದ್ರೆ ನಾನು ಜೈಲಲ್ಲೇ ಕೊಳಿಬೇಕಾಗಿತ್ತು. ನನ್ನ ಹೆಂಡ್ರು ಮಕ್ಕಳು ಉಪವಾಸ ಬಿದ್ದು ಸಾಯ್ಬೇಕಾಗಿತ್ತು. ಅಮ್ಮೋರೆ, ನಾನು ಇಲ್ಲಿಂದನೇ ನಿಮ್ಗೊಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅಮ್ಮೋರೆ. ನೀವು ನನ್ನ ಪಾಲಿಗೆ ದ್ಯಾವ್ರು ಅಂದರೂ ತಪ್ಪಿಲ್ಲ. ಈ ಮಾತನ್ನ ನಾನು ಮನ್ಸಾರೆ ಹೇಳ್ತಾವ್ನಿ ಅಮ್ಮೋರೆ. ಅಮ್ಮೋರೆ, ನಾ ಎಲ್ಲಿಗೆ ಬರಬೇಕು, ಯಾವಾಗ ಬರಬೇಕು ಹೇಳಿ ಅಮ್ಮೋರೆ. ನೀವು ಹೇಳಿದ ಜಾಗಕ್ಕೆ ಬರ್ತೀನಿ. ನಿಮ್ಗೆ ಹೇಳ್ಬೇಕಾಗಿರೋ ಎಲ್ಲ ಸತ್ಯನೂ ನಿಮ್ಮ ಮುಂದೆ ಹೇಳ್ತೀನಿ ಅಮ್ಮೋರೆ. ನಿಮ್ಮ ಋಣ ನಮ್ಮ ಇಡೀ ಕುಟುಂಬದ ಮ್ಯಾಕೈತೆ. ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಒತ್ತೆ ಇಡ್ತೀನಿ. ಬರೀ ಬಾಯಿ ಮಾತಲ್ಲ ಅಮ್ಮೋರೆ, ಪ್ರಮಾಣ ಮಾಡಿ ಹೇಳ್ತಾವ್ನಿ. ನೀಯತ್ತಿರಿದ್ರು ಯಾಕೆ ನಿಮಗೆ ಮಾತ್ರ. ಕೆಂಚ, ಈಗಲಾದರೂ ಹೇಳ್ಬೋದಲ್ಲ ಇದನ್ನು ಯಾರು ಮಾಡಿದ್ದು ಅಂತ? ಬೇಜಾರಾಗಬೇಡಿ ಅಮ್ಮವ್ರೆ. ಇಷ್ಟು ದಿನನೇ ಕಾದಿದ್ದೀರಿ, ಇನ್ನು ಹೊಸಿ ಕಾಯಿರಿ. ನೀವು ನೇರವಾಗಿ ಬನ್ನಿ, ನಿಮ್ಮ ತಾವ ಎಲ್ಲ ವಿಷಯನೂ ನೇರವಾಗಿ ಹೇಳ್ತೀನಿ ಅಮ್ಮವ್ರೆ. ಸರಿ, ಎಲ್ಲಿ ಎಷ್ಟೊತ್ತಿಗೆ ಸಿಗಬೇಕು ಅಂತ ನಾನು ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಅಮ್ಮವ್ರೆ, ನೀವು ಹೇಳ್ದಂಗೆ ಆಗಲಿ. ಮತ್ತೆ ಅರುಣ್, ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಅದೇ ಆಲ್ ಗುಡ್, ತುಂಬ ಚೆನ್ನಾಗಿ ನಡೀತಾ ಇದೆ ಅತ್ತೆ. ಗುಡ್, ಆಲ್ ದಿ ಬೆಸ್ಟ್. ಐ ವಿಶ್ ಯು ಆಲ್ ದಿ ಸಕ್ಸಸ್. ಥ್ಯಾಂಕ್ ಯು ಅತ್ತೆ. ಆ್ಯಂಡ್ ಸಾರಿ ಕೂಡ. ಸಾರಿನಾ? ಯಾಕೆ? ಅದು ಅತ್ತೆ, ನಾನು ಯು ಎಸ್ನಿಂದ ಬರ್ತಾ ಮನೆಯವ್ರು ಎಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಗಿಫ್ಟ್ ತಂದಿದ್ದೆ. ಅದ್ರೇನು ಮಾಡೋದು, ಕಸ್ಟಮ್ಸ್ ಅವರು ಎಲ್ಲನೂ ಹಿಡ್ದಾಕ್ಬಿಟ್ರು. ಅದರತ್ತೆ ನಿಮಗೆ ಅಂತ ಒಂದು ಸ್ಪೆಷಲ್ ಪರ್ಫ್ಯೂಮ್ ತಂದಿದ್ದೀನಿ, ಆಮೇಲೆ ಕೊಡ್ತೀನಿ ಅಂತ ನಿಮಗೆ. ಥ್ಯಾಂಕ್ ಯು ಅರುಣ್. ಅಂದಾಗೆ ನೀನು ಬಂದಿರೋ ವಿಷಯ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾ? ಇಲ್ಲ ಅತ್ತೆ, ನಾನು ಬಂದಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ನೀವು ಕೂಡ ಯಾರಿಗೂ ಹೇಳ್ಬೇಡಿ. ಯಾಕೆ? ಅದು ಅತ್ತೆ, ನಾನು ಇಲ್ಲಿಗೆ ಬಂದಿರೋದೇ ಅಶ್ವಿನಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಅಪ್ಪ ಅಮ್ಮನಿಗೆ ಏನಾದರೂ ಗೊತ್ತಾದರೆ ಆಬ್ವಿಯಸ್ಲಿ ಅವ್ರು ನನ್ನನ್ನು ಮನೆಗೆ ಕರೀತಾರೆ. ಅವ್ರಿಗೂ ಕೂಡ ನಾನು ನೋಡಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ. ನಾನೇನಾದರೂ ಅಲ್ಲಿಗೆ ಹೋದರೆ ಅದೊಂಥರ ಚೈನ್ ರಿಯಾಕ್ಷನ್ ಥರ ಹೋಗುತ್ತೆ. ಚೈನ್ ರಿಯಾಕ್ಷನ್? ಹಾಂ ಅತ್ತೆ, ನಾನೇನಾದರೂ ಮನೆಗೆ ಹೋದರೆ ನಾನು ಇಂಡಿಯಾಗೆ ಬಂದಿರೋ ವಿಷಯ ಇಮ್ಮಿಡಿಯೇಟಾಗಿ ನಮ್ಮ ರಿಲೇಷನ್ ಸರ್ಕಲಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಅವ್ರುಗಳ ಮನೆಗೆಲ್ಲ ಹೋಗಿ ಬರೋದೇ ಆಗುತ್ತೆ. ಪಾರ್ಟಿ ಗಿರಿಟಿ ಅಂತ ಅಲ್ಲೂ ಕೂಡ ಟೈಮ್ ಕಿಲ್ ಆಗುತ್ತೆ. ಅಶ್ವಿನಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದೇ ಇಲ್ಲ. ಅದಕ್ಕೆ ಆಯ್ತೆ ನಾನು ಇಂಡಿಯಾಗೆ ಬಂದಿರೋ ವಿಷಯನ ಪ್ಲೀಸ್ ಯಾರಿಗೂ ಹೇಳಲೇಬೇಡಿ ನೀವು. ಅಯ್ಯೋ, ನೀನು ಯಾಕೆ ಇಷ್ಟೆಲ್ಲ ಕೇಳ್ಕೊತಾ ಇದೆಯಾ? ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ನಾನು ಯಾರಿಗೂ ಹೇಳಲ್ಲ. ಓಕೆ? ಥ್ಯಾಂಕ್ಸ್. ಅಶ್ವಿನಿ, ಟೇಕ್ ಕೇರ್. ಅರುಣ್, ಏನಿದು? ಏನಾಯಿತು? ಅಲ್ಲ, ಅಮ್ಮ ಎಲ್ಲ ಕೇಳಿದ್ರು ತಾನೇ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ. ಲಾಸ್ ಆಯಿತು ಅಂತ ಯಾಕೆ ಹೇಳಲಿಲ್ಲ ನೀನು? ಬರ್ತಿದ್ದಾಗೆ ಹೇಳು ಅಂದರೆ ಹೇಗೆ ಹೇಳಿ ಇಶು? ಆಮೇಲೆ ಹೇಳಿದ್ರೆ ನನ್ನ ಪ್ರೆಸ್ಟೀಜ್ ಏನಾಗಬೇಡ. ಆಮೇಲೆ ಅವ್ರು ನನ್ನ ಟ್ರೀಟ್ ಮಾಡೋ ರೀತಿನೇ ಚೇಂಜ್ ಆಗೋಗುತ್ತೆ. ಆಗ ಈ ಮನೇಲಿ ನನಗೆ ಏನು ರೆಸ್ಪೆಕ್ಟ್ ಸಿಗುತ್ತೆ ಯಶು? ನಾನೊಬ್ಬ ಲೂಸರ್ ಅಂತ ಅಂದ್ಕೊಳ್ಳಲ್ವಾ? ಅದಕ್ಕೆ ನಾನು ಏನು ಹೇಳ್ದೆ ಸುಮ್ಮನಿದ್ದೆ. ನೀನೇ ಥಿಂಕ್ ಮಾಡೋ ಯಶು. ಅದೆಲ್ಲ ನಾನೇ ಹೇಳೋದಕ್ಕಾಗುತ್ತೆ? ಹೇಳಿದ್ರೆ ನೀನು ಹೇಳಬೇಕು ಅಷ್ಟೆ. ಹಲೋ. ನಮಸ್ಕಾರ ಅಮ್ಮೋರೆ. ನೀವೇ ಫೋನ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೆ. ನೀವು ಮಾಡಲಿಲ್ವಲ್ಲ, ಅದಕ್ಕೆ ನಾನೇ ಮಾಡಿದೆ. ಅಮ್ಮೋರೆ, ನಾನು ನಿಮಗೆಲ್ಲ ವಿಷಯನೂ ಹೇಳ್ಬಿಟ್ಟು ಊರಿಗೆ ಹೋಗ್ಬೇಕಾಗಿತ್ತು. ಎಂಥ
ಹೆಂಡತಿ ಮಕ್ಕಳು ನೋಡಬೇಕು ಅನ್ನಿಸ್ತಾ ಇದೆ ಅವರೇ. ಸರಿ, ಇವತ್ತೇ ಸಿಗೋಣ. ಕೆಂಚ ಅವರೇ, ನಾವು ಭೇಟಿ ಆಗ್ತಿದ್ದೀವಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಇಲ್ಲ ಮೊರೆ, ನಾನು ಆ ವಿಷಯನ ಯಾರಿಗೂ ಬಿಟ್ಕೊಡೋಕ್ಕಿಲ್ಲ. ಮೊರೆ, ನೀವು ಹೇಳಿದ ನಿಜ. ನಾನು ಜೈಲಿಂದ ಆಚೆ ಬಂದಿರೋದು, ನಿಮ್ಮ ಜೊತೆ ಸಂಪರ್ಕದಲ್ಲಿರೋದು ಎಲ್ರಿಗೂ ಗೊತ್ತಾದ್ರೆ ಎಲ್ಲರೂ ಹುಷಾರಾಗ್ಬಿಡ್ತಾರೆ. ಆಮೇಲೆ ಏನು ಗೊತ್ತಿಲ್ಲದವ್ರಂಗೆ ನಾಟಕ ಆಡೋಕೆ ಶುರು ಮಾಡ್ಬಿಡ್ತಾರೆ. ಹೌದು, ಅದು ಹಾಗೆ ಆಗುತ್ತೆ. ಆಮೇಲೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗೋಗುತ್ತೆ. ಹಂಗಾಗ ನಾ ಬಿಡೋಕ್ಕಿಲ್ಲ ಮೊರೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಎಲ್ಲದಕ್ಕೂ ಅಂತ್ಯ ಆಡಿನೇ ನಾನು ವಾಪಸ್ ಊರಿಗೋಗೋದು. ಅಮ್ಮೋರೆ, ನನ್ನೊಳಗೆ ಪ್ರತೀಕಾರದ ಬೆಂಕಿ ದಗ 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 ಅಂತ ಉರಿತೈತೆ. ಸತ್ಯ ಎಲ್ಲ ಹೊರಗೆ ಹಾಕಿದ್ರೇ ಉರಿತಾ ಇರೋ ಬೆಂಕಿ ತಣ್ಣಗಾಗೋದು. ಸರಿ ಕೆಂಚ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದುಬಿಡಿ. ಆಯ್ತಮ್ಮೋರೆ. ಈ ಕೆಲಸ ಯಾರು ಮಾಡಿಸಿರ್ಬೋದು? ನನ್ನನ್ನು ಕಿಡ್ನ್ಯಾಪ್ ಮಾಡಿಸಿದ್ದು, ಆಸ್ತಿ ಹೊಡ್ಕೊಳ್ಳೋಕ್ಕೆ ಗೌತಮ್ ಅವ್ರ ವಿರುದ್ಧ ಸಂಚು ಮಾಡಿದ್ದು ನಮ್ಮವರೇ ಯಾರು ಅಂತ ಹೇಳಿದ್ರಲ್ಲ, ಯಾರವರು? ಹಲೋ ಸರ್, ನಾನು ರಾಹುಲ್ ಮಾತಾಡ್ತಾ ಇರೋದು. ಬೇರೆ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾಯ್ ರಾಹುಲ್, ಗೊತ್ತಾಯ್ತು ಹೇಳಿ. ಸರ್, ಎಲ್ಲ ರೆಡಿ ಇದೆ. ಎಲ್ಲಿ ಯಾವಾಗ ಅಂತ ಹೇಳಿದ್ರೆ ಕ್ಯಾಶ್ನ ಅಲ್ಲಿಗೆ ತೊಗೊಂಬರ್ತೀವಿ ಸರ್. ಎಲ್ಲ ಕರೆಕ್ಟಾಗಿದೆ ತಾನೆ? ಸರ್, ನಾನೇ ನಿಂತು ಕೌಂಟ್ ಮಾಡಿಸಿದ್ದೀನಿ ಸರ್. 2 crore ಪಕ್ಕ ಇದೆ. ನೀವು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ತೊಗೊಂಬರ್ತೀವಿ ಸರ್. ಆ್ಯಂಡ್ ವಿಷಯ ಎಲ್ಲೂ ಯಾರಿಗೂ ಲೀಕ್ ಆಗಿಲ್ಲ ಅಲ್ವಾ? ಸರ್, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಹೈಲಿ ಕಾನ್ಫಿಡೆಂಟಾಗಿ ಇಟ್ಟಿದ್ದೀವಿ. ನಮ್ಮ ಕಂಪ್ನಿಗೆ ಟೆಂಡರ್ ಸಿಕ್ಕಿರೋದೇ ನಿಮ್ಮಿಂದ. ನಿಮ್ಮನ್ನು ಬಿಟ್ಕೊಡೋಕ್ಕಾಗುತ್ತಾ ಸರ್? ಗುಡ್. ಇಷ್ಟು ಲಾಯಲ್ ಆಗಿದ್ರೆ ಸಾಕು. ಇದನ್ನೇ ಮೇಂಟೈನ್ ಮಾಡಿ. ನಾವಿಷ್ಟು ಮೇಂಟೈನ್ ಮಾಡಲೇಬೇಕಲ್ಲ ಸರ್. ನೀವು ಮಾಡಿದ ಹೆಲ್ಪ್ ಏನು ಕಮ್ಮಿನಾ? ತುಂಬ ವರ್ಷಗಳಿಂದ ನಾವು ತಲೆ ಎತ್ತಕ್ಕಾಗಿರಲಿಲ್ಲ. ಬಿಕಾಸ್ ಆಫ್ ಗೌತಮ್ ದಿವಾನ್. ಎಷ್ಟೋ ವರ್ಷದಿಂದ ಹೋಗ್ತಿದ್ದ ನಮ್ಮ ಮರ್ಯಾದೆನ ಕಾಪಾಡಿದ್ದೀರ ಸರ್. ಒಂದು ಪ್ರೆಸ್ಟೀಜಿಯಸ್ ಟೆಂಡರ್ನ ನಮಗೆ ಸಿಗೋವಾಗ ಮಾಡಿದ್ದೀರ. ನಿಮ್ಮಿಂದಾಗಿ ಇವತ್ತು ನಮ್ಗೆ ಎಷ್ಟೋ ವರ್ಷದಿಂದ ಕಾಯ್ತಿದ್ದ ಟೆಂಡರ್ ಸಿಕ್ಕಿದೆ ಸರ್. ನಿಮ್ಮನ್ನು ಸೇಫ್ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಸರ್? ಈ ವಿಷಯ ಹೊರಗಡೆ ಎಲ್ಲೂ ಲೀಕ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು ನಮ್ಮಲ್ಲೇ ಇರುತ್ತೆ. ದಟ್ಸ್ ಗುಡ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನೇ ವಾಪಸ್ ಕಾಲ್ ಮಾಡಿ ಅಮೌಂಟನ್ನು ಎಲ್ಲಿಗೆ ತರಬೇಕು ಅಂತ ಹೇಳ್ತೀನಿ. ಅಲ್ಲಿಗೆ ತಂದುಬಿಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಕಾಲ್ ಕಟ್ ಆಗ್ತಿದ್ದಾಗೇ ಸಿಮ್ನ ಡೆಸ್ಟ್ರಾಯ್ ಮಾಡಿ ಬಿಸಾಕಿ. ಯಾಕಂದರೆ ನಮ್ಮ ಕಾಲ್ಸು ಟ್ರ್ಯಾಕ್ ಆಗೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ. ಖಂಡಿತ ಸರ್, ನಾವು ಮೊದಲಿಂದನೂ ಅದೇ ತಾನೇ ಮಾಡ್ಕೊಂಬಂದಿರೋದು. ತಲೆ ಕೆಡಿಸ್ಕೋಬೇಡಿ ಸರ್. ಓಕೆ, ಬಾಯ್. ಎಸ್, ಇನ್ನು ಸ್ವಲ್ಪ ಹೊತ್ತಲ್ಲೇ ದುಡ್ಡು ಬಂದು ನನ್ನ ಕಾಲ ಹತ್ರಕ್ಕೆ ಬಿಡುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ಅನ್ನಿಸ್ಕೊಂಡವನ ಅಗೇನ್ಸ್ಟ್ ಆಗಿ ಏನೋ ಒಂದು ಮಾಡಿದ್ನಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು. ಹಾಂ ಮಧು, ಹೇಳಿ. ಹಲೋ ಸರ್. ಸರ್, ಫ್ರೀ ಇದ್ದೀರಾ? ಮಾತಾಡ್ಬೋದಾ? ಹೇಳಿ, ಪರವಾಗಿಲ್ಲ. ಸರ್, ನಮ್ಮ ಕಂಪನಿಯಲ್ಲಿ ಒಂದು ದೊಡ್ಡ ಅಮೌಂಟ್ ಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಸರ್. ಹಾಂ, ಅದನ್ನು ಇವತ್ತು ಅವ್ರು ಫೋನ್ ಮಾಡಿದ ತಕ್ಷಣ ತೊಗೊಂಡೋಗ್ಬೇಕು ಅಂತ ಮಾತಾಡ್ಬೋದಾಗಿರು ಸರ್. ಸರ್, ನನ್ನ ಪ್ರಕಾರ ಈ ಅಮೌಂಟ್ ಎಲ್ಲ ನಿಮ್ಮ ಕಂಪನಿ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ನಲ್ಲ, ಅವ್ನು ಕೊಡೋಕ್ಕೆ ತೊಗೊಂಡೋಗ್ತಾರೆ ಅನ್ಸುತ್ತೆ ಸರ್. ನಮ್ಮ ಮ್ಯಾನೇಜರ್ ಮಾತಾಡೋವಾಗ ತುಂಬ ಹೆಲ್ಪ್ ಮಾಡಿದ್ರಿ, ತುಂಬ ವರ್ಷದಿಂದ ಹೋಗ್ತಿದ್ದ ಮರ್ಯಾದೆ ನೀವು ಉಳಿಸ್ಬಿಟ್ರಿ ಅಂತ ಏನೇನೋ ಮಾತಾಡ್ತಿದ್ರು ಸರ್. ನನಗನ್ಸುತ್ತೆ ಇದು ಪಕ್ಕ ಅವನ ಹತ್ರನೇ ಮಾತಾಡ್ತಿರ್ತಾರೆ ಅಂತ. ಥ್ಯಾಂಕ್ ಯು ಮಧು. ಇನ್ನೊಂದು ಹೆಲ್ಪ್ ಮಾಡೋಕ್ಕಾಗುತ್ತಾ? ಹೇಳಿ ಸರ್. ಕ್ಯಾಶ್ ತೊಗೊಂಡು ಹೋಗ್ತಾ ಇದೆಯಲ್ಲ ಗಾಡಿ, ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಸಾಧ್ಯನಾ? ಸರ್, ಅದು ತುಂಬ ರಿಸ್ಕ್ ಸರ್. ಬೈ ಚಾನ್ಸ್ ನಾನೇನೋ ಸಿಕ್ಬಿದ್ರೆ ನನ್ನ ಕೆಲಸನೇ ಹೋಗ್ಬಿಡುತ್ತೆ ಸರ್. ಮಧು, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನೋಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ನೀವು ನನಗೋಸ್ಕರ ಇಷ್ಟೊಂದು ಸಹಾಯ ಮಾಡ್ತಾಯಿದ್ದೀರಾ, ರಿಸ್ಕ್ ಹೋಗ್ತಾ ಇದ್ದೀರಾ. ನಿಮಗೆ ಕೆಲಸಕ್ಕೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ನಾನಿದ್ದೀನಿ, ನಿಮ್ಮ ಜವಾಬ್ದಾರಿ ನಂದು. ನಿಮಗೆ ನನ್ನ ಕಂಪ್ನಿಲಿ ಒಂದು ಒಳ್ಳೆ ಕೆಲಸ ಕೊಡ್ತೀನಿ, ಒಳ್ಳೆ ಪೋಸ್ಟ್ ಕೊಡ್ತೀನಿ, ಡೋಂಟ್ ವರಿ. ಥ್ಯಾಂಕ್ ಯು ಸರ್, ನೀವಿಷ್ಟು ಧೈರ್ಯ ಕೊಡ್ತಾ ಇರೋದಕ್ಕೆ. ಆದರೆ ನಾನಿವತ್ತು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಸರ್. ನನಗೆ ಇಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಲ್ಲಾಂದರೆ ಕ್ಯಾಶ್ ತೊಗೊಂಡು ಹೋಗ್ತಾ ಇದ್ದಿಲ್ಲ ಗಾಡಿ, ಅದಕ್ಕೊಂದು GPS ಟ್ರ್ಯಾಕರ್ನ ಫಿಕ್ಸ್ ಮಾಡೋಕ್ಕಾಗುತ್ತಾ? ಸರ್, GPS ಟ್ರ್ಯಾಕರ್ ಈಗ? ಯು ಡೋಂಟ್ ವರಿ, ನಾನು ಅದನ್ನು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಹಾಗಾದರೆ ಸರಿ ಸರ್, ನೀವು ಕಳಿಸ್ಕೊಡಿ, ಉಳಿದನ್ನ ನಾನು ನೋಡ್ಕೊತೀನಿ. ಯಾ ಥ್ಯಾಂಕ್ ಯು ಸೊ ಮಚ್ ಮಧು. ಆನಂದ, ಆ ಹುಡುಗನಿಗೆ ಇಮ್ಮಿಡಿಯೇಟಾಗಿ ಒಂದು GPS ಟ್ರ್ಯಾಕರ್ನ ತಪ್ಪಿಸ್ಬೇಕು. ಆ ಜವಾಬ್ದಾರಿ ನೀನು.
ಶೋರ್, ಥ್ಯಾಂಕ್ ಯು. ಸಿಸ್ಟರ್ ಹಾಂ ತಗೋ ಕಾಫಿ. ಅಯ್ಯೋ, ನೀನು ಯಾಕಣ ತರಕೋದೆ? ಕೆಲಸದವಳ ಹತ್ರ ಹೇಳಬೇಕಾಗಿತ್ತು. ಅಯ್ಯ, ತಂದದ್ದು ಯಾರಿಗೆ? ನನ್ನ ಡಿಯರ್ ಸಿಸ್ಟರಿಗಲ್ವಾ? ಬಿಡೋ ಸಿಸ್ಟರ್. ಥ್ಯಾಂಕ್ ಯು. ಸಿಸ್ಟರ್, ಈ ಸರ್ತಿ ಪಟ್ಟ ನಿನಗೆ ಪಕ್ಕ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾವತ್ತೋ ಸಿಗಬೇಕಾಗಿತ್ತು, ಸ್ವಲ್ಪ ಲೇಟಾಗಿ ಸಿಕ್ತು, ಆದರೂ ಪರವಾಗಿಲ್ಲ. ಸಿಗಬೇಕಾದ್ದು ಸಿಕ್ತಲ್ಲ ಅಂತ ಖುಷಿ ಪಡು. ಅದು ನಿನ್ನ ಪ್ರತಿಭೆಗೆ ಸಂದ ಪುರಸ್ಕಾರ ಸಿಸ್ಟರ್. ಅಂಥ ಪ್ರತಿಭಾವಂತೆ ನೀನು. ಅಣ್ಣ, ಕೂಸು ಹುಟ್ಟಕ್ಕೆ ಮುಂಚೆ ಡೈಪರ್ ತಗೊಳಕ್ಕೆ ಹೋಗಬಾರ್ದು. ಆಗ್ಬೋದು ಅನ್ನೋ ನಿರೀಕ್ಷೆ ಅಷ್ಟೇ, ಇನ್ನೂ ಆಗಿಲ್ಲ. ಹಿಂಗೆ ಕೇಳ್ತೀಯ ಸಿಸ್ಟರ್? ಎಲ್ಲ ಎಕ್ಸಿಟ್ ಪೋಲ್ಗಳು ಅದನ್ನೇ ಹೇಳೋದು, ನಿನಗೆ ಪಟ್ಟ ಅಂತ. ನಿನ್ನ ಅತ್ತೆ ಆ ಭದ್ರಕಾಳಿ ಪಿಂಡೇಶ್ವರಿ, ಅವಳ ಬಾಯಲ್ಲೂ ಬಂತಲ್ಲ ನೀನೇ ಯಜಮಾನಿ ಅಂತ. ಸಿಸ್ಟರ್, ಮನಸ್ಸಲ್ಲಿದ್ದರೆ ತಾನೇ ಬಾಯಲ್ಲಿ ಬರೋದು. ಅಂದರೆ ಅವರ ಮನಸ್ಸಲ್ಲೂ ನೀನೇ ಯಜಮಾನಿ ಅಂತಿದೆ, ಅದಕ್ಕೋಸ್ಕರ ಬಾಯಲ್ಲಿ ಬಂತು. ಅಂದರೆ 100% ನೀನೇ ಅಲ್ವಾ ಯಜಮಾನಿ ಸಿಸ್ಟರ್? ಅಂದಾಗೆ ಸಿಸ್ಟರ್, ನೀನು ಯಜಮಾನಿ ಆದಮೇಲೆ ಈ ಬಡಪಾಯಿನ ಚೆನ್ನಾಗಿ ನೋಡ್ಕೋತೀಯಲ್ಲ ಅಷ್ಟೇ, ನಿನ್ನ ಅಂಡರಲ್ಲಿ ನನಗೊಂದು ಪವರ್ಫುಲ್ ಖಾತೆ ಕೊಡ್ತೀಯಲ್ವಾ? ಇಷ್ಟು ದಿನ ಅಬಕಾರಿ ಖಾತೆ ನಿಭಾಯಿಸ್ತಾ ಇದ್ದೆ, ಜೊತೆಗೆ ಫೈನಾನ್ಸು ಸೇರ್ಕೊಂಡ್ಬಿಟ್ರೆ ನನ್ನ ಬದುಕು ಸುಭೀಕ್ಷೆ ಆಗುತ್ತೆ ಸಿಸ್ಟರ್. ಹೆಂಗೋ ನಿನ್ನ ಆಶ್ರಯದಲ್ಲಿ ನಿನ್ನ ಹೆಸರು ಹೇಳ್ಕೊಂಡು ಮಿಕ್ಕಿದ ಆಯುಷ್ಯನ ಕಳೆದು ಬಿಡ್ತೀನಿ. ಯಾಕಣ್ಣ ಏನೇನೋ ಮಾತಾಡ್ತಾ ಇದೆಯಾ? ನಾನು ಯಾವತ್ತಾದರೂ ನೀನೇನ ಬಿಟ್ಕೊಟ್ಟಿದ್ದೀನ ಹೇಳು? ನೀನು ಬಿಟ್ಟು ಕೊಟ್ಟಿಲ್ಲ, ಆದರೂ ನನ್ನ ಸಮಾಧಾನಕ್ಕೋಸ್ಕರ ಹೇಳಿದೆ ಅಷ್ಟೆ. ಈ ತಂಗಳನ್ನ ತಿನ್ನುವಾಗ ಪ್ರೀತಿ, ವಿಶ್ವಾಸ, ಪರಸ್ಪರ ಸಹಕಾರ ಎಲ್ಲವೂ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಬಡತನ, ನೋವು, ಅಸಹಾಯಕತೆ ನಮ್ಮನ್ನು ಮನುಷ್ಯರನ್ನಾಗಿ ಇಟ್ಟಿರುತ್ತೆ. ಯಾವತ್ತು ಸುಖ ದುಡ್ಡು ಬರುತ್ತೆ ನೋಡು, ಅವಾಗೆಲ್ಲ ಕಬ್ಬೆತ್ತು ಹೋಗುತ್ತೆ ಸಿಸ್ಟರ್. ಪ್ರೀತಿ ಇದ್ದಲ್ಲಿ ಲೆಕ್ಕಾಚಾರ ಹುಟ್ಟುತ್ತೆ, ಮಮಕಾರ ಇದ್ದಲ್ಲಿ ಮೋಹ ಹುಟ್ಟುತ್ತೆ, ಸಹಕಾರ ಇದ್ದಲ್ಲಿ ಸ್ವಾರ್ಥ ತಲೆ ಎತ್ತುತ್ತೆ ಸಿಸ್ಟರ್. ದುಡ್ಡಿಗಿಂತ ದೊಡ್ಡ ಅಫೀಮ್ ಇಲ್ಲ ಸಿಸ್ಟರ್, ಎಂಥವ್ರ ತಲೆ ಬೇಕಾದ್ರೂ ಕೆಡಿಸುತ್ತೆ. ನಿನ್ನ ವಿಷಯದಲ್ಲಿ ಹಂಗಾಗದಿರಲಿ ಅಂತ. ಏನಣ್ಣ ಏನೇನೋ ಮಾತಾಡ್ತಾ ಇದೆಯಾ? ಇಷ್ಟು ವರ್ಷ ನಾನು ನಿನ್ನ ನನ್ನ ಜೊತೆಲಿ ಇಟ್ಕೊಂಡಿಲ್ವಾ? ಇಷ್ಟಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಸಿಸ್ಟರ್, ಆದರೆ ಸಮಯ, ಸಂದರ್ಭ, ಮನಸ್ಥಿತಿ, ಪರಿಸ್ಥಿತಿ ಅದು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಅದಕ್ಕೆ ಆ್ಯಂಟಿಸಿಪೇಟರಿ ಬೇಲ್ ಥರ ಮೊದಲೇ ಹೇಳ್ಕೊಂಬಿಟ್ಟೆ. ನೋಡು, ಇದೇ ಲಾಸ್ಟು. ಮತ್ತೆ ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡ, ಆರಾಮಾಗಿರು. ನಿನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗೇನೇನು ಬೇಕೋ ಅದೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಅರ್ಥ ಆಯ್ತಾ? ಹಿಂಗಂದಂದೆ ನನ್ನ ಸಿಸ್ಟರ್ಗೆ ಪರ್ಮನೆಂಟ್ ಕೇರ್ ಟೇಕರ್ ಆಗಿಬಿಟ್ಟೆ. ಮದುವೆ ಇಲ್ಲ, ಮುಂಜಿ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ಬ್ರಹ್ಮಚರ್ಯಾಗೆ ಉಳಿದು ನ್ಯಾಷನಲ್ ವೇಸ್ಟ್ ಆಗ್ಬಿಟ್ಟಲ್ಲ. ಅಯ್ಯೋ ದೇವ್ರೆ. ಲೇಟ್ ಆಗೋಯ್ತು. ನೀವು ನನ್ನ ಪಾಲಂತ ಯಾವ್ರು ಅಮ್ಮೋರೆ? ನಿಮ್ಮ ಮನಸ್ಸು ಶಾನೆ ದೊಡ್ಡದು. ನೀವು ನನ್ನ ಕ್ಷಮಿಸಿ ಜೈಲಿಂದ ಆಚೆ ಕರೆಸ್ದೆ ಹೋಗಿದ್ರೆ ನಾನು ಜೈಲಲ್ಲೇ ಕೊಳಿಬೇಕಾಗಿತ್ತು. ನಿಮ್ಮ ಗುಣ ನಾನು ಯಾವತ್ತೂ ತೀರ್ಸೋಕ್ಕಾಗಿಲ್ಲ ಅಮ್ಮೋರೆ. ನೋಡಿ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಯಾವತ್ತೂ ಈ ರೀತಿ ಎಲ್ಲ ಮಾಡಬೇಡಿ. ಸರಿ ಹೇಳಿ, ನೀವೇ ಏನೂ ಮಾಡಿಲ್ಲ, ಯಾರೋ ಹೇಳಿ ಮಾಡಿಸಿದ್ದು ಅಂದ್ರಲ್ಲ, ಯಾರವರು? ಹೇಳ್ತೀನಿ ಅಮ್ಮೋರೆ, ಖಂಡಿತ ಹೇಳ್ತೀನಿ. ನಿಮ್ಗೆ ಈ ವಿಷಯ ಹೇಳೋ ಗಂಟ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನಿಸ್ತು. ಅದಕ್ಕೆ ನಿಮ್ಮನ್ನು ಬನ್ನಿ ಎಲ್ಲ ವಿಷಯ ಹೇಳ್ಕೋಬೇಕು ಅಂದಿದ್ದು. ಯಾಕೆಂದರೆ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಗಿ ನನಗೇನಾದ್ರು ಆಗ್ಬಿಟ್ರೆ ಈ ವಿಷಯ ನಿಮಗೆ ಗೊತ್ತಿರಲಿ ಅಂತ. ನನ್ನೊಳಗೆ ಈ ವಿಷಯ ಮುಚ್ಚೋಗ್ಬಾರ್ದು ನೋಡಿ, ಅದಕ್ಕೆ ಅಮ್ಮ. ಸರಿ ಹೇಳಿ. ಅದು ಬೇರೆ ಯಾರೂ ಅಲ್ಲ ಅಮ್ಮವ್ರೆ, ನಿಮ್ಮ ಮೈದ ಜಯದೇವ್ ಅವರು. ಜಯದೇವ್ ಅವರ? ಹ್ಞೂ ಅಮ್ಮವ್ರೆ, ಅವರೇ ಮಾಡಿಸಿದ್ದು. ಅವ್ರ ಕುಮ್ಮಕ್ಕಿಂದ ಇಷ್ಟೆಲ್ಲ ಆಗಿದ್ದು. ನನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ, ಆಸ್ತಿ ಪೂಜಾರಿ ಮಾಡು, ನಮ್ಮ ಅಣ್ಣನ ಎದುರಿಸು, ನೀವಲ್ಲಿ ಬಂದಾಗ ಎಂಬುದ ಕಿಡ್ನಾಪ್ ಮಾಡು ಅಂತೆಲ್ಲ ಮಾಡಿಸಿದ್ದು ಅವರೇ ಅಮ್ಮವ್ರೆ. ಆತ್ ಕಟ್ಕೊಂಡು
ನಾನು ಯಾವ್ದು ಹೇಳ್ದಂಗೆಲ್ಲ ಮಾಡ್ಬಿಟ್ಟೆ ಮೋರೆ. ತನ್ನ ಬುದ್ಧಿಗಿಷ್ಟು ದುಡ್ಡಿನ ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ ಮೋರೆ. ನೋಡಿ, ನನಗೆ ಜಯದೇವ್ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲದೆ ಇರ್ಬೋದು. ಅವರು ಅಲ್ಲಿ ಇಲ್ಲಿ ಒಂದೊಂದ್ಸತಿ ತಪ್ಪು ಮಾಡಿರ್ಬೋದು. ಆದರೆ ಈ ರೀತಿ ಮನುಷ್ಯತ್ವ ಬಿಟ್ಟು ಏನೋ ಒಂದು ಮಾಡ್ತಾರೆ ಅಂದರೆ ಅದನ್ನ ನಂಬೋದಕ್ಕೆ ನಾನು ತಯಾರಾಗಿಲ್ಲ. ಕೆಂಚ, ನೀವು ಅವ್ರ ಬಗ್ಗೆ ಇಲ್ಲದೆ ಇರೋದನ್ನ ಹೇಳ್ಬೇಡಿ, ನಾನು ಒಪ್ಪಲ್ಲ. ನೀವು ಹಿಂಗೆ ಅಂತೀರಂತ ನಂಗೆ ಗೊತ್ತಿತ್ತು ಮೋರೆ. ಯಾರಿಗೇ ಆಗಲಿ ನಮ್ಮವರು, ನಾವು ನಮ್ದವರು ನಮಗೆ ಮೋಸ ಮಾಡೋದು ಅಂತ ಗೊತ್ತಾದರೆ ಅದ್ರ ರೂಪಕ್ಕೆ ಮನಸ್ಸು ತಯಾರಿರೋಕ್ಕಿಲ್ಲ. ಅದಕ್ಕೆ ನಾನು ಸಾಕ್ಷಿಗಳೆಲ್ಲ ಒಟ್ಟು ಮಾಡಿ ಇಟ್ಕೊಂಡಿವ್ನಿ. ನೀವು ಅಂದರೆ ನಿಮ್ಮ ಮುಂದೆ ತಗೊಂಬಂದು ಮುಡುತ್ತೀರಿ, ಹಾಗಾದ್ರೂ ನೀವು ನಂಬ್ತೀರಿ. ಆವಾಗ ಗೊತ್ತಾಯ್ತದೆ ಇಷ್ಟು ದಿವಸ ನಾವು ಇಂಥವ್ರ ನಂಬಿ ಮೋಸ ಹೋದ್ವಲ್ಲ, ವಿಷದ ಹಾವಿಗೆ ಹಾಲಿರ್ದ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತೀರಿ ಮೋರೆ. ಪ್ರತಿಯೊಂದು ನಂತ ಒಯ್ತೆ ಮೋರೆ. ಅವ್ನು ನನಗೆ ಕಾಲ್ ಮಾಡಿದ ರೆಕಾರ್ಡಿಂಗ್ಸು, ಅವ್ರನ್ನ ದುಡ್ಡಾಗಿರೋ ಸಾಕ್ಷಿ ಎಲ್ಲ ಮಡಿಕೊಂಡಿವ್ನಿ. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಮೋರೆ, ಸಾಕ್ಷಿ ಮಡಿಕೊಂಡು ಮಾತಾಡ್ತಾವನೆ. ನೀವು ನಾನು ನಂಬಲೇಬೇಕು, ಯಾಕೆಂದರೆ ನಾನು ಸತ್ಯ ಹೇಳ್ತಾವನೆ, ಸುಳ್ಳು ಹೇಳ್ತಾ ಇಲ್ಲ ಮೋರೆ. ನೀವು ಇಲ್ಲಿಗಂಟ ನೋಡೋದು ಕೆಲವ್ರದೆಲ್ಲ ಸುಳ್ಳು, ನಾನು ಹೇಳ್ತಾ ಇರೋದೇ ಸತ್ಯ. ಈಗಲಾರು ಸಿಚ್ಚೆತ್ ಕಡೆ ಮೋರೆ, ನಾನು ನಿಮ್ಮಳ್ಳಕ್ಕೆ ಹೇಳ್ತಾವನೆ, ನನ್ನ ಮಾತು ಸಿಕ್ಕೇಳಿ. ಇಲ್ಲಿ ನಾನು ಗೌತಮ್ ಅವ್ರಿಗೆ ಇಲ್ಲಿಗೆ ಬರಕ್ಕೆ ಹೇಳ್ತೀನಿ. ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಅವ್ರ ಫೋನ್ ರೀಚ್ ಆಗ್ತಿಲ್ಲ. ನೋಡಿ, ನಾನು ಗೌತಮ್ ಅವ್ರ ಹತ್ರ ಮಾತಾಡಿ ನಿಮ್ಮನ್ನ ಅವ್ರಿಗೆ ಭೇಟಿ ಮಾಡೋ ಥರ ಮಾಡ್ತೀನಿ. ನೀವು ನನಗೆ ಹೇಳಿದ್ರಲ್ಲ, ಅದನ್ನೆಲ್ಲ ಅವ್ರ ಹತ್ರ ಹೇಳಿ. ಸಾಕ್ಷಿ ಆಧಾರ ಇದೆ ಅಂದ್ರಲ್ಲ, ಅದನ್ನು ತಗೊಂಡು ಬನ್ನಿ. ಆಗ ಅವರು ನಂಬ್ತಾರೆ, ನನಗೂ ನಂಬಿಕೆ ಬರುತ್ತೆ. ಸರಿ ಮೋರೆ. ಕೆಂಚ, ಈ ವಿಷಯ ತುಂಬ ಸೂಕ್ಷ್ಮವಾದದ್ದು. ಇದು ನೀವು ಹೇಳಿದ್ರೇನೆ ಸರಿ. ನಾನು ಗೌತಮ್ ಅವ್ರ ಹತ್ರ ಮಾತಾಡಿ ಎಲ್ಲಿಗೆ ಬರಬೇಕು ಅಂತ ಫೋನ್ ಮಾಡಿ ಹೇಳ್ತೀನಿ. ಸಾಕ್ಷಿ ಸಮೇತ ಬನ್ನಿ, ಸರಿನಾ? ಸರಿ ಮೋರೆ, ಹಾಗೆ ಮಾಡ್ತೀನಿ. ನಾನು ಬರ್ತೀನಮ್ಮ.